ವಿಷ ಎಲ್ಲ ತಿಳಿದ ನಂತರ ಅವನು ಅವನ ಗುಹೆಗೆ ಹೋಗಿ ಅವನು ಇಟ್ಟಿರುವ ಹೂಗಳನ್ನು ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಎಲ್ಲಿದೆ ಈ ದೇವತೆ? ಎಲ್ಲಿಗೋಯ್ತು? ಆಮೇಲೆ ದೇವತೆಯನ್ನು ಕಂಡು ಅವನು ದೇವತೆ ಹತ್ರ ಹೋಗ್ತಾನೆ. ತಗೋ ಪ್ರೀತಿಯ ದೇವತೆ. ಅರೆ ನೀನಾ? ನಿನ್ನೆ ನಾನು ಹೂ ಕೇಳಿದ್ರೆ ಕೊಟ್ಟಿಲ್ಲ, ಅವನೇ ಅಲ್ವಾ ನೀನು? ಹಾ ಮಾಡಿದ್ದೆ, ಆದ್ರೆ ಈಗ ಇದು ನಿನಗೋಸ್ಕರನೇ ತಂದಿದ್ದೇನೆ. ಸರಿ ಹಂಗಂತ ಹೇಳಿ ತಗೊಂಡವಳು ಅದನ್ನ ತಿಂತಾಳೆ. ಹಾ ಧನ್ಯವಾದ. ಇಲ್ಲ, ಈ ರೀತಿ ಕೆಲಸ ಆಗೋದಿಲ್ಲ. ನೀನ್ ನನ್ಗೂನು 3 ಬೇಡಿಕೆ ಪೂರ್ತಿ ಮಾಡಬೇಕು. ಹಾ ಖಂಡಿತ ಕೇಳು. ಹಂಗಂತ ಹೇಳಿದ ತಕ್ಷಣ ಅವನು ಯೋಚನೆ ಮಾಡಿ ಒಂದು ಕೋರಿಕೆಯನ್ನು ಕೇಳ್ತಾನೆ. ತುಂಬಾ ತೊಂದರೆ ಆಗೋದು ನನಗೆ ಊಟ ಹುಡುಕೋದ್ರಲ್ಲೇ. ಹಾಗಾಗಿ ಈ ರೀತಿ ಮಾಡು, ನಾನೆಲ್ಲಿ ನಿಂತ್ಕೊಳ್ತೇನೆ. ಇಲ್ಲಿ ತುಂಬಾ ಸ್ವಾದಿಷ್ಟವಾದ ಹಣ್ಣನ್ನ ಬೆಳೆಸು. ಚಿಕ್ಕ ಚಿಕ್ಕ ಸಸಿಗಳಲ್ಲಿ ಸಾಕಷ್ಟು ರೀತಿಯ ಹಣ್ಣುಗಳಿರಲಿ. ಮತ್ತೆ ನಾನು ಪೂರ್ತಿ ದಿನ ಆರಾಮಾಗಿ ಕೂತ್ಕೊಂಡು ಅದನ್ನ ತಿಂತಾ ಇರ್ತೀನಿ. ಸರಿ, ದೇವತೆ ಮ್ಯಾಜಿಕ್ ಮಾಡ್ತಾಳೋ ಇಲ್ವೋ, ಅಲ್ಲಿ ಎಲ್ಲಾ ಹಣ್ಣುಗಳ ಮರಗಳು ಸೃಷ್ಟಿಯಾಗತ್ತೆ.